ಇವತ್ತು ನಂದು ಮಮ್ಮಂದು ವೆಯ್ಟ್ ಲಾಸ್ ಚಾಲೆಂಜ್ ಐತೆ ನೋಡದ ಹೀಗೆ ನನ್ನ ಮಮ್ಮ ವಾಕಿಂಗಿಂದ ಬರ್ತು ಹೀಗೆ ಮನೆಗೆ ಬರ್ಬಿಟ್ಟು ಸ್ವಲ್ಪ ನನ್ನ ಮಮ್ಮಂದು ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾರೆ ಸ್ವಲ್ಪ ಹೀಗೆ ವೆಯ್ಟ್ ಲಾಸ್ ಪ್ಲಾನಿಂಗ್ದು ಮಾತಾಡ್ತಾರೆ ಆಮೇಲೆ ಹೀಗೆ ಸ್ಯಾಲೆಡ್ಸ್ ಐತೆ ಬ್ರೇಕ್ಫಾಸ್ಟ್ ಸ್ಯಾಲೆಡ್ ಫ್ರೂಟ್ ಸ್ಯಾಲೆಡ್ ಐತೆ ಎಲ್ಲ ಸ್ಯಾಂಡ್ವಿಚ್ನು ಐತೆ ಅವಕಾಡೋ ಸ್ಯಾಂಡ್ವಿಚ್ ಭಾಳ ಹೆಲ್ತಿ ಇರುತ್ತೆ ಒಂದು ದಿನ ಅಲ್ಲಿ 25 kg ಲಾಸ್ ಮಾಡ್ತೀರಿ ಅದಾದಮೇಲೆ ಸ್ವಲ್ಪ ಆದಮೇಲೆ ಇನ್ನೂ ಸ್ವಲ್ಪ ಸ್ಯಾಂಡ್ವಿಚ್ ತಿಂದಾಯಿತು ಮಮ್ಮ ಆಮೇಲೆ ಕುಕುಂಬರ್ ಐತೆ ಭಾಳ ಚೀಸ್ ಐತೆ ಈಗ ಲಂಚ್ ಐತೆ ನಂಗೆ ಸಾಕಾಯಿತು ಮಾತಾಡೋಕ್ಕೆ ನನ್ನ ಮಮ್ಮ ಮಾತಾಡ್ತಾರೆ ಸ್ವಲ್ಪ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಬೋಲೋ ಬಾಯ್ ಸೊ ಈಗ ಇಷ್ಟು ಮುದ್ದಂಗೆ ಮಾತಾಡ್ತಾನಲ್ಲ ಸೊ ಹಾಗಾಗಿ ಅವನಿಗೆ ಬಿಟ್ಟು ಅವನೇ ಮಾಡಿದೆ ನಾನು ಏನೂ ಹೇಳ್ಕೊಟ್ಟಿಲ್ಲ ಸೊ ಈಗ ಏನಪ್ಪ ಅಂದರೆ ಈಗ ತುಳಸಿ ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಅದನ್ನು ಪೇಂಟಿಂಗ್ ಏನು ಹೊಡೆಯಲ್ಲ ನಾನು ನ್ಯಾಚುರಲ್ ಆಗಿರೋ ಮಣ್ಣಲ್ಲೇ ನಾನು ಅದನ್ನು ಸಾರಿಸ್ಕೊಂಡೆ ಅದನ್ನು ಅದೇ ಚೆನ್ನಾಗಿರುತ್ತೆ ನಂಗೆ ಅದೇ ಚೆನ್ನಾಗಿ ಫೀಲ್ ಅನಿಸುತ್ತೆ ಹಾಗಾಗಿ ಅಷ್ಟೇ ಸೊ ತುಳಸಿ ಗಿಡ ನಾನು ಊರಿಂದ ಬಂದಾದಮೇಲೆ ಒಣಗೋಗ್ಬಿಟ್ಟಿತ್ತು ಯಾಕೆಂದರೆ ನೀರು ಎಲ್ಲ ಹಾಕೋರು ಯಾರೂ ಇರಲಿಲ್ಲ ಅಲ್ವಾ ಸೊ ಅದಾದಮೇಲೆ ಬಂದು ನೆಟ್ಟಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಮಣ್ಣು ಚೆನ್ನಾಗಿದ್ದರೆ ಗಿಡನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ತುಂಬ ಲೇಟ್ ಆಯಿತು ತುಂಬ ನಾನು ವಿಡಿಯೋ ಹಾಕೋಕ್ಕೆ ಆಗಿಲ್ಲ ವಿಡಿಯೋ ಮಾಡಿದ್ರೂ ವಿಡಿಯೋ ಎಡಿಟ್ ಮಾಡೋಕ್ಕೆ ಮನಸ್ಸಾಗ್ತಿರಲಿಲ್ಲ ನನಗೆ ಒಂದು ವಾರದಿಂದನೂ ಎಡಿಟ್ ಮಾಡೋಕ್ಕೆ ಮನಸ್ಸಿಲ್ಲ ಬೇಜಾರು ಆಮೇಲೆ ಅದೇ ಹೇಳಿದ್ಮೇಲೆ ಸ್ವಲ್ಪ ಹೊಟ್ಟೆದು ಪ್ರಾಬ್ಲಮ್ ನಡೀತಾಯಿತ್ತು ಅಂತಂದರೆ ಗ್ಯಾಸ್ ಆಗೋದು ಅಥವಾ ಹುಷಾರಿಲ್ಲ ಮನೇಲಿ ಎಲ್ಲರಿಗೂ ಸ್ವಲ್ಪ ಹುಷಾರಿಲ್ದಿರೋದು ಅದು ಇದು ಈ ಥರ ಪ್ರಾಬ್ಲಮ್ಗಳು ಬಂದಾಗ ಹಾಸ್ಪಿಟಲ್ ಹೋಗೋದು ಮನೆಗೆ ಬರೋದು ಮನೆ ಕೆಲಸ ಇದೆಲ್ಲ ನಡೀತಾನೆ ಇದೆ ಸೊ ಅದ್ರ ಮಧ್ಯದಲ್ಲಿ ವಿಡಿಯೋ ಮಾಡಿದ್ರೂ ಕೂಡ ಎಡಿಟ್ ಮಾಡೋಕ್ಕೆ ಟೈಮೂ ಆಗ್ತಿರಲಿಲ್ಲ ಅದ್ರ ಜೊತೆಗೆ ಮನಸ್ಸೂ ಆಗ್ತಿರಲಿಲ್ಲ ಬಟ್ ಮನೆ ಕೆಲಸ ಅಂತೂ ಪೂಜೆ ಗೀಜೆ ಎಲ್ಲ ಮಾಡಲೇಬೇಕಲ್ಲ ಸೊ ಹಾಗಾಗಿ ಪೂಜೆ ಗೀಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ತುಳಸಿ ಪೂಜೆಗೆ ಏನು ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೊಂಡು ಅದೇನೋ ಮನಸ್ಸೇ ಇಲ್ಲ ಕೂದಲಿಲ್ಲ ಅಂತನೋ ಏನೋ ಗೊತ್ತಿಲ್ಲ ಏನೂ ಅಷ್ಟು ನನಗೆ ಅದು ರೆಡಿ ಆಗೋಕ್ಕೂ ಇಂಟ್ರೆಸ್ಟ್ ಒಂಥರ ಈ ಒಂದು ಲಾಸ್ಟ್ ವೀಕು ನನಗೆ ಮನಸ್ಸೇ ಇಲ್ಲ ಏನು ರೆಡಿ ಆಗಬೇಕು ಏನು ಮಾಡಬೇಕು ಬಟ್ ಮಾಡಲೇಬೇಕಲ್ಲ ಪೂಜೆ ಮನೆಯೆಲ್ಲ ಶಾಸ್ತ್ರ ನಿಲ್ಲಿಸಂಗಿಲ್ಲ ಅಂದ್ಬಿಟ್ಟು ಮಾಡಿದೆ ನೋಡಿ ನೀವು ನೋಡ್ತಿರ್ಬೋದು ನನ್ನ ಮುಖದಲ್ಲಿ ಅಷ್ಟೇನು ಕಳೆ ಇಲ್ಲ ಅಷ್ಟೇನು ಖುಷಿ ಇಲ್ಲ ನನ್ನ ಖುಷಿ ಇದ್ದರೆ ಇರೋದೇ ರೀತಿಯೇ ಬೇರೆ ಇರುತ್ತೆ ಸೊ ಅದಾದಮೇಲೆ ನನ್ನ ಮಗಂದು ಬರ್ಡೇ ಇವತ್ತು 3 ನವೆಂಬರು ಸೊ ಹಾಗಾಗಿ ನನ್ನ ಬರ್ಡೇಗೆ ನಾನು ಗಿಫ್ಟ್ ಇದೊಂದು ಮೈಕ್ ಸೆಟ್ಟು ಅವ್ನಿಗೆ ಹಾಡು ಗೀಡು ಹೇಳೋಕ್ಕೆ ಏನಾರು ಇರಲಿ ಅಂತ ಅವ್ನಿಗೆ ಶುರುನಲ್ಲಿ ಇಷ್ಟ ಆಗಲಿಲ್ಲ ಅವ್ನಿಗೆ ಆ ಕಿಲೋನೇ ಬೇಕು ಅಂತ ಇದ್ದ ಸೊ ಇದು ನನ್ನ ಕಡೆಯಿಂದ ಸೊ ಕಿಲೋನೇ ಬೇಕಂದ್ರೆ ಟಾಯ್ಸೇ ಬೇಕು ಅನಿಮಲ್ಸ್ ಅಂತ ಹೇಳ್ತಾ ಇದ್ದ ಅವ್ನ ಮುಖ ನೋಡಿ ಹೆಂಗೆ ಡಲ್ ಮಾಡ್ಕೊಂಡೆ ಚೆನ್ನಾಗಿಲ್ಲ ಅಂತ ಬಟ್ ಅದಾದಮೇಲೆ ಅದು ಬಿಟ್ಟೆ ಅಲ್ಲಾಡ್ತಿಲ್ಲ ಈಗ ಮನೇಲೆಲ್ಲ ಸೌಂಡು ಬರೀ ಮೈಕ್ ಆನ್ ಮಾಡ್ಕೊಂಡು ಬರೀ ಹಾಡು ಹೇಳೋದು ಕಿರ್ಚ್ಕೊಳ್ಳೋದು ಆಟ ಆಡೋದು ಇದೇ ಮಾಡ್ತಿದ್ದಾನೆ ನಾನೇನು ಅಂದ್ಕೊಂಡೆ ಸುಮ್ಮನೆ ಟಾಯ್ಸ್ ಮನೆ ತುಂಬೋಗಿದೆ 2-3 ದೊಡ್ಡ ಬಾಕ್ಸಸ್ ತುಂಬೋಗಿದೆ ಆದರೂ ಟಾಯ್ಸ್ ಬೇಕು ಅಂತಿರ್ತಾನೆ ಸೊ ಹಾಗಾಗಿ ನಾನು ಅದು ತರಲಿಲ್ಲ ಅದು ಬಟ್ ನೋಡಿ ನಮ್ಮ ಮಕ್ಕಳಿಗೆ ಫೋರ್ಸ್ ಮಾಡಿಲ್ಲ ಬಟ್ ಇಟ್ಟೆ ಆಮೇಲೆ ಅದಾದಮೇಲೆ ನೆಕ್ಸ್ಟ್ ಡೇಯಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಇದು ನಾವು ಅವ್ರ ಅಣ್ಣ ಕೊಟ್ಟ ನನ್ನ ದೊಡ್ಡ ಮಗ ಕೊಟ್ಟ ಸೊ ಇದು ಹೆಲಿಕಾಪ್ಟರ್ ಆಡಿಸೋದು ಅವ್ನಿಗೆ ಇಷ್ಟ ಆಯಿತು ಅದಾದಮೇಲೆ ಕಿಟಕಿ ಮೇಲೆ ಇತ್ತಲ್ಲ ಅದು ಡೈನೋಸರ್ ಅದು ಅವರಪ್ಪ ಕೊಟ್ಟಿರೋದು ಸೊ ಹಾಗಾಗಿ ಎಲ್ಲ ಬೇಕು ಬಟ್ ಇದು ಹೆಲಿಕಾಪ್ಟರ್ ಆರುವಂಥದ್ದು ಸೆನ್ಸ್ ಇರುವಂಥದ್ದು ಸೊ ಅದನ್ನು ಕೊಟ್ಟ ಅವ್ರ ಅಣ್ಣ ಸೊ ನನ್ನ ದೊಡ್ಡ ಮಗಂದು ಏನು ಬುದ್ಧಿ ಅಂದರೆ ಯಾರ ಬರ್ಡೇ ಇರಲಿ ಆ್ಯನಿವರ್ಸರಿ ಇರಲಿ ನಮ್ಮ ಮನೆಯಲ್ಲಿ ಸೊ ಅವ್ನಿಗೆ ಹೋಟೆಲ್ ಕೊಡ್ಬೇಕು ಗಿಫ್ಟನ್ನು ಸರ್ಪ್ರೈಸ್ ಆಗಿ ಆ ಒಂದು ಗುಣ ಇದೆ ನಮ್ಮ ಮನೇಲಿ ಯಾರಿಗೂ ಆ ಗುಣ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದರೆ ಆ ಒಂದು ಗುಣ ಮಾತ್ರ ನನ್ನ ದೊಡ್ಡ ಮಗನಿಗೆ ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಯಾರಿಗೂ ಸರ್ಪ್ರೈಸ್ ಮಾಡೋ ಗುಣ ಇಲ್ಲ ಅವ್ನಿಗಂತೂ ತುಂಬಾ ಇದೆ ಹಂಗೆ ಮಾಡ್ತಾನೆ ಸೊ ನಮ್ಮದು ಆ್ಯನಿವರ್ಸರಿ ಆದ್ರೂ ಅಷ್ಟೇ ಯಾರು ಬರ್ಡೇ ಆದ್ರೂ ಅವನ ಹತ್ರ ದುಡ್ಡು ಇಲ್ಲದೆ ಇಲ್ಲಿ ಹೆಂಗಾರ ಹೋಟೆಲ್ ಮಾಡಿರ್ತಾನೆ ಅವನು ಸರ್ಪ್ರೈಸ್ ಆಗಿ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇಗೆ ಸೊ ಇದು ರಾತ್ರಿನೇ ನಾನು ಸರ್ಪ್ರೈಸ್ ಮಾಡಿದ್ದು ಅದಾದಮೇಲೆ ಇವತ್ತಿನ ಬರ್ಡೇ ದಿನ ಸೊ ಹಾಗಾಗಿ ಸ್ವಲ್ಪ ಇತ್ತು ಬ್ರೆಡ್ ಉಳ್ಕೊಂಬಿಟ್ಟಿತ್ತು ಸೊ ಬ್ರೆಡ್ ತರಿಸಿದ್ರು ಖಾಲಿ ಮಾಡಬೇಕಲ್ಲ ಸೊ ಹಾಗಾಗಿ ಸ್ಯಾಂಡ್ವಿಚ್ ಮಾಡಿದೆ ಅದಾದಮೇಲೆ ಏನೋ ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ನನ್ನ ಮಗನ ದೇವಸ್ಥಾನ ಕರ್ಕೊಂಡೋಗಿ ಬಂದ್ವಿ ಮನೆಗೆ ಬಂದು ಪನ್ನೀರ್ ಮಾಡಿದ್ದು ಮಗನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪನ್ನೀರು ರೈಸು ದಾಲು ಆ್ಯಸ್ ಯೂಶ್ವಲ್ ಹೆಲ್ದಿ ಇದು ಹಾಗೆ ಸ್ವಲ್ಪ ಈಗ
ಡಯಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ತುಂಬ ಓವರಾಗಿ ತಿಂದೇ ಇರೋವಂಥದ್ದು. ಸೊ ಹ್ಯಾವ್ ಟು ರೆಡ್ಯೂಸ್ ಮೈ ವೆಯ್ಟ್. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಪ್ರಾಪರಾಗಿ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿಂದಲ್ಲ, ಐ ಥಿಂಕ್ ಈ ಒಂದು ಐ ಥಿಂಕ್ 2 ಡೇಸಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಪ್ರಾಪರಾಗಿ ಸ್ಟಾರ್ಟ್ ಮಾಡಬೇಕು. ಹೇಳಬೇಕಾ ಬೇಡವಾ, ನಾನು ಹೇಳೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹೇಳಿಬಿಟ್ಟು ಮಾಡೋಕ್ಕೆ ಹೋದರೆ ಆಗ್ತಾನೆ ಇಲ್ಲ. ಸೊ ಹಾಗಾಗಿ ಬಟ್ ಐ ಆಮ್ ಗೋನು ಕಂಟಿನ್ಯೂ ವ್ಲಾಗ್. ಬೇಜಾರು ಒಂಥರ ಬೇಜಾರು ಹೇಳ್ತಾರೆ, ಫ್ರಸ್ಟ್ರೇಷನ್ ಬೇಜಾರು ಅಂತಾರಲ್ಲ ಹಾಗೆ. ಮನೆ ಕೆಲಸ ಮಾಡೋದು ಒಂಥರ ಟಯರ್ಡು, ಫುಲ್ ಕೆಲಸ, ಹಾಸ್ಪಿಟಲು, ಅದು ಇದು ಇದ್ರ ಮಧ್ಯದಲ್ಲಿ ಜಂಜಾಟ. ಅದ್ರ ಜೊತೆಗೆ ಬೇರೆ ನಾನು ಜಿಮ್ಗೆ ಹೋಗಿದ್ದೆ ಲಾಸ್ಟ್ ವೀಕು. ಅದರಲ್ಲೂ ಕೂಡ ನನಗೂ ನಾನು ವೆಯ್ಟ್ ಎತ್ತಕ್ಕೋದು ಅದೇನೋ ಹೇಳ್ತಾರೆ ದೃಷ್ಟಿ ಆಗಿರ್ಬೇಕು ಮನೆಗೆ ಅಂತ. ಒಬ್ಬರಾದ್ಮೇಲೊಂದು ಆ ಥರ ಆಗ್ತಾಯಿದೆ. ಸೊ ದೃಷ್ಟಿನೇ ಆಗಿರಬೇಕು ಅನ್ಕೊತೀನಿ, ಅಷ್ಟು ಒಂದು ಪ್ರಾಬ್ಲಮ್ಯಾಟಿಕ್. ಇದು ಸ್ಮಾಲ್ ಪ್ರಾಬ್ಲಮ್ಯಾಟಿಕ್, ಬಟ್ ಮನೆಯಲ್ಲಿ ತುಂಬಾ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆ ಥರ ಆಗುತ್ತೆ. ಸೊ ಫಸ್ಟು ನನ್ನ ಹೊಟ್ಟೆ ಪ್ರಾಬ್ಲಮ್ ಬಂತು, ಎಕ್ಸಸ್ ಆಫ್ ಹೀಟ್ ಆಗಿ, ಅಂದರೆ ಏನು ಹೇಳ್ತಾರೆ ವೈಟ್ ಬ್ಲೀಡಿಂಗು ಆ ಥರದ್ದು ಜಾಸ್ತಿ ಆಗ್ತಾಯಿತ್ತು. ಅಂದರೆ ತುಂಬ ಹೀಟ್ ಆಗುತ್ತೆ ನೋಡಿ, ಉರಿಯುತ್ತೆ, ಆ ಥರ ಆಯ್ತಿತ್ತು. ಸೊ ಅದಕ್ಕೆ ಟ್ರೀಟ್ಮೆಂಟ್ ನಾನು ತೊಗೊಂಡೆ. ಸೊ ಮಾತ್ರೆ ತೊಗೊಳೋದು, ಅದಾದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಸೊ ಅದಾದಮೇಲೆ ನನ್ನ ಮಗನಿಗೆ ಹುಷಾರಿಲ್ದಂಗೆ ಆಯಿತು. ಸೊ ಇದೆಲ್ಲ ಪ್ರಾಬ್ಲಮ್ ಬಂತು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಮುಂದೆ. ಇವತ್ತು ಅದೇ ಬರ್ಡೇಗೆ, ಸೊ ಹಾಗಾಗಿ ಥೀಮ್ ಇಟ್ಟಿದೆ. ಹ್ಯಾಲೋವಿನ್ ಇದ್ದಿದ್ದರಿಂದ ಹ್ಯಾಲೋವಿನ್ ಇತ್ತು, 31 ಅದ್ರ ಜೊತೆ 3rd ಬೇರೆ ಇತ್ತು ಬರ್ಡೇ. ಸೊ ಹಾಗಾಗಿ ಅದೇ ಥೀಮ್ ಇಟ್ಬಿಟ್ಟು ಬರ್ಡೇಗೆ ಅಂತ ಮಕ್ಕಳನ್ನೆಲ್ಲ ಕರೆದು ಇದೆಲ್ಲ ಡೆಕೋರೇಷನ್ ಅದೇ ದಿನ ನನ್ನ ಮಗ ಮಾಡ್ದ ಇದೆಲ್ಲ ಡೆಕೋರೇಷನ್. ಬಟ್ ಪ್ಲ್ಯಾನಿಂಗ್ ಮಾತ್ರ ನನ್ನದೇ ಇತ್ತು. ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಅವ್ರುಗಳು ಕೊಟ್ಬಿಟ್ಟೆ. ಯಾಕಂದರೆ ನಾನು ಪಾಸ್ತಾ ಮತ್ತು ಗಾರ್ಲಿಕ್ ಬ್ರೆಡ್ ಇದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಕ್ಕಳಿಗೆ. ನಾನು ಮಾತ್ರ ಹೊರಗಡೆಯಿಂದ, ಅವ್ರು ಎಷ್ಟಾರು ಮಕ್ಕಳು ಬಂದರೂ ಹೊರಗಡೆಯಿಂದ ನಾನು ತರಿಸ್ಕೊಡಲ್ಲ. ಯಾಕೆಂದರೆ ನಂಗೆ ಇಷ್ಟ ಆಗಲ್ಲ, ಹೊರಗಡೆ ಚೆನ್ನಾಗಿರಲ್ಲ, ಮಕ್ಕಳು ಬರ್ತಾರೆ, ಸಣ್ಣ ಮಕ್ಕಳು. ಹಾಗಾಗಿ ಸೊ ಮನೆಯಲ್ಲಿ ಎಷ್ಟೆಲ್ಲ ತಯಾರಿ ಮಾಡಿದೆ. ಅದಾದಮೇಲೆ ಈ ಡ್ರೆಸ್ಸನ್ನು ನಾನು ಹಾಕ್ಕೊಂಡೆ. ಹೇಗೆ ಕಾಣ್ತೀನಿ ನೋಡ್ತೀನಿ, ನನಗೆ ನಾನು ದಪ್ಪ ಆಗಿದ್ದೀನಿ ಕೂಡ, ಹಾಗೆ ಕಾಣಿಸ್ತಾನೆ ಇದನ್ನು ಕೂಡ. ಸೊ ಅದಾದಮೇಲೆ ಎಲ್ಲರೂ ಮಕ್ಕಳು ಆಟಾಡ್ತಾಯಿದ್ರು. ಎಷ್ಟು ನನ್ನ ಮಗನಿಗೆ ಫ್ರೆಂಡ್ಸು ಅಂತ ಕೇಳಬೇಡಿ. ಸೊ ಆ್ಯಸ್ ಯೂಶುವಲ್ ಫಸ್ಟು ಆರತಿನೇ ಮಾಡೋದು. ಆರತಿ ಆದಮೇಲೆ ಅವನಿಗೆ ಕೇಕ್ ಕಟ್ ಮಾಡಿಸೋ. ಹಿ ವಾಸ್ ಎಂಜಾಯಿಂಗ್ ಅ ಲಾಟ್. ತುಂಬ ಎಂಜಾಯ್ ಮಾಡ್ತಿದ್ದ, ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಚೆನ್ನಾಗಿ. ಸೊ ಮಕ್ಳಿಗೆ ಇದನ್ನು ಮಾಡಿದ್ರೆ, ಆರತಿ ಮಾಡೋದು ನೋಡಿದ್ರೆ ಅವ್ರಿಗೊಂದು ಸ್ಪೆಷಲ್ ಅನಿಸುತ್ತೆ. ಕೆಲವ್ರು ಮಾಡ್ತಾರೆ, ಈ ಕಡೆ ಎಲ್ಲ ಯೂಶ್ವಲಿ ಆರತಿ ಎಲ್ಲ ಮಾಡೋದಿಲ್ಲ, ಡೈರೆಕ್ಟ್ ಕೇಕೆ ಕಟ್ ಮಾಡ್ತಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆರತಿಗೆ ಇರ್ತೀವಿ. ಒಂದು ಸೌತ್ ಇಂಡಿಯಾದಲ್ಲಿ ಮಾಡ್ತಾರೆ ಆರತಿಗಳನ್ನ ಬರ್ಡೇ ದಿನ. ಸೊ ಅದೊಂದು ನಮ್ಮದು ಫಸ್ಟು ದೃಷ್ಟಿ ತೆಗ್ದಂಗೆ ಆ ಥರ. ಹಾಗಾಗಿ ಸೊ ಅವನು ಏನು ಹೇಳ್ತಾನೆ, ಕೇಕು ಅದೇ ಡಿಸೈನ್ ಬೇಕು. ಸೊ ಅದೇ ಕೇಕನ್ನೇ ಮಾಡಿಸ್ಕೊಂಡು ಬಂದಿದ್ವಿ. ಸಿಂಪಲ್ಲಾಗಿ ಏನು ಕೇಕನ್ನು ಓವರಾಗಿ ಏನು ಮಾಡಿಸಿಲ್ಲ, 1 kg ಕೇಕಿಗೆ ತೊಗೊಂಡಿದ್ದು. ಸೊ ಇಷ್ಟೊಂದೆಲ್ಲ ಮಕ್ಕಳಿಗೆ ಕೇಕೆಲ್ಲ ಉಳ್ಕೊಬಾರ್ದು ನೆಕ್ಸ್ಟ್ ಡೇಗೆ ಅಂದ್ಬಿಟ್ಟೇ ಮಾಡಿದೆ. ಸೊ ಮಕ್ಕಳೆಲ್ಲ ಎಕ್ಸೈಟ್ ಆಗಿದ್ರು. ಎಲ್ಲ ಮಕ್ಕಳು ಯಾರೋ ಅವ್ರ ಫ್ರೆಂಡ್ಸ್ ಬರೋವರೆಗೂ ವೆಯ್ಟ್ ಮಾಡ್ದೆ. ಲಾಸ್ಟ್ವರೆಗೆ ಎಲ್ಲರೂ ಬಂದಾದಮೇಲೆ ಮಾಡ್ದೆ. ಬಟ್ ಥೀಮ್ ಎಲ್ರಿಗೂ ಮಕ್ಳಿಗೆ ಹೇಳಿದ್ವಿ. ಬಟ್ ಒಂದೇ ಒಂದು ಹುಡುಗ ಹಾಕೊಂಡ್ಬಂದಿತ್ತು ಥೀಮ್ ಡ್ರೆಸ್. ಇವನೇ ಹಾಕೊಳ್ಳೋಕೆ ರೆಡಿ ಇಲ್ಲ ನನ್ನ ಮಗನ. ಥೀಮ್ ಡ್ರೆಸ್ ಹಾಕೊಳ್ಳೋ ಅಂದ್ರೆ ಬೇಡ ಅಂದರೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ. ಸೊ ಬರ್ಡೇ ಅಂದರೆ ಮಕ್ಳಿಗೆ ಏನಂದರೆ ಅವ್ರಿಗೆ ತಿನ್ನೋಕ್ಕೆ ಸಿಗುತ್ತೆ. ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸು ಬಂದು ಅವ್ರಿಗೆ ಗಿಫ್ಟ್ ಕೊಡ್ತಾರೆ, ರಿಟರ್ನ್ ಗಿಫ್ಟ್ ಸಿಗುತ್ತೆ ಮಕ್ಳಿಗೆ. ಆಮೇಲೆ ಇವನಿಗೆ ಗಿಫ್ಟ್ ಸಿಗುತ್ತೆ, ನನ್ನ ಮಗನ ಗಿಫ್ಟ್ ಕೊಡ್ತಾರೆ ಬೇರೆಯವರು ಅನ್ನೋದೇ ಒಂದು ಇಂಟ್ರೆಸ್ಟು. ಸೊ ಸಣ್ಣ ಮಕ್ಕಳು ಈಗ ದೊಡ್ಡ ಮಗನಿಗೆ ನೀನು ಬರ್ಡೇ ಮಾಡ್ಕೊಂಡ್ರೂ ಮಾಡ್ಕೊಳ್ಳಲ್ಲ ಅನ್ನೋ, ಬೇರೆಯವ್ರು ಕರೆದು ನಮ್ಮ ಜೊತೆನೇ ಸಾಕು ಅಂತಾನೆ. ಈಗ ಅದೇ ದೊಡ್ಡವ್ರು ಆಗೋರಿಗೆ ಮಾತ್ರನೇ ಅಷ್ಟೇ ಈ ಮಕ್ಳದ್ದು ಎಂಜಾಯ್ಮೆಂಟು. ಅವ್ರ ಜೊತೆ ಏನು ಆಟಾಡ್ಕೊಬಿಡ್ಬೇಕು, ಅವ್ರ ಜೊತೆ ಏನು ಟೈಮ್ ಕೊಟ್ಬಿಡ್ಬೇಕು. ಅದಾದಮೇಲೆ ನಾವು ದೊಡ್ಡವರಾದ್ಮೇಲೆ ಅವ್ರು ಹೋಗ್ಬಿಟ್ಟು ನಾವು ತಪ್ಕೋತೀವಿ ಅಂದ್ರೂ ಅವ್ರಿಗೆ ಇಷ್ಟ ಆಗೋಲ್ಲ. ಅವ್ರ ಜೊತೆ ಏನು ಪ್ರೀತಿಯಿಂದ ಮಾತಾಡೋಕ್ಕೋದ್ರೂ ಅಷ್ಟು ಇಷ್ಟ ಆಗೋಲ್ಲ. ಸೊ ಓಕೆ, ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ಹಾಗೆ. ಸೊ ನಾನು ದೊಡ್ಡ ಮೈಗೆ ಚೇಂಜ್ ಆಗಿಬಿಟ್ಟಿದ್ದಾನೆ ಅಷ್ಟೇನು. ಈಗ ನಾನು ಫಸ್ಟ್ ಬಂದು ನನ್ನ ಪಕ್ಕನೇ ಮಲ್ಕೋಬೇಕು, ನನ್ನ ಕೈ ಇಲ್ಲ ಅಂದರೆ ನಾನು ದೊಡ್ಡ ಮಗ ಮಲ್ಕೋತಿರ್ಲಿಲ್ಲ. ಸೊ ಈಗ ಬಂದು ನನ್ನ ಪಕ್ಕ ನನಗೆ ಒಂದೊಂದ್ಸಲ ನನಗೆ ಅವ್ನು ಬೇಕು ಅನಿಸ್ಬಿಡೋದೆ, ನನಗೆ ಒಂದೊಂದ್ಸಲ ಮುದ್ದಾಡಬೇಕು ಅನ್ಸುತ್ತೆ. ಹಾಗೆ ಬರೋದಿಲ್ಲ ಮಾತ್ರ. ಬಿಡಮ್ಮ ನಂಗೆ ಆಗೋದಿಲ್ಲಮ್ಮ ಅಂತ ನನಗೆ. ಈಗ 14 years ಟೀನೇಜರ್ ಬೇರೆ. ಸೊ ಹೀಗೆ ಒಂದೊಂದು ಚೇಂಜಸ್ ಒಂದೊಂದು ಹಂತ. ಅವಾಗ ಅನ್ಸ್ಬಿಡೋದು ನಂಗೆ ಒಂದೊಂದ್ಸಲ ಭಯ ಆಗ್ಬಿಡುತ್ತೆ. ಅಯ್ಯೋ ಇನ್ನೇನು ದೊಡ್ಡವನಾಗ್ಬಿಟ್ಟಲ್ಲ, ಇನ್ನು ದೊಡ್ಡವನಾದ್ಮೇಲೆ ಇನ್ನೇನು ಕಾಲೇಜು ಆದಮೇಲೆ ಓದ್ತಾನೆ. ಅದಾದಮೇಲೆ ಹೀಗೆಲ್ಲ ಲೈಫ್ ಇಷ್ಟೆಲ್ಲ ಮಕ್ಕಳನ್ನ ಅಷ್ಟಕ್ಕೆ ಎಷ್ಟು ಈಗ ಸಿಗ್ತಾರೆ ಅವಾಗ ಪ್ರೀತಿ ಮಾಡ್ಕೊಬಿಡ್ಬೇಕಪ್ಪ ಅನಿಸುತ್ತೆ ಅಲ್ವಾ. ಸೊ ಒಂಥರ ಎಮೋಷ್ನಲ್ ಸ್ಟೇಜ್ ಇದು. ಏನಾದರೂ ಮಕ್ಕಳು ಒಂದು ಹಂತದಿಂದ ದೊಡ್ಡವರು ಆದಮೇಲೆ ಒಂಥರ ಫೀಲಿಂಗ್ ಆಗುತ್ತೆ. ಸೊ ಅದಾದಮೇಲೆ ಬಟ್ ಎವ್ರಿಥಿಂಗ್ ಇಸ್ ನ್ಯಾಚುರಲ್ ಅಲ್ವಾ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್, ವಿ ನೋ ದಿಸ್ ಇಸ್ ದ ಲೈಫ್ ಸೈಕಲ್, ಹಿಂಗೆ ಇರುತ್ತೆ. ಅಕ್ಸೆಪ್ಟ್ ಮಾಡ್ಕೋಬೇಕು. ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಎಮೋಷನಾಗಿ ನಾವೇ ಸಾಯ್ತೀವಿ. ಸೊ ಮಕ್ಕಳೆಲ್ಲ ತಿಂದರು
ಚಿಪ್ಸ್ ಇರುತ್ತೆ ಯೂಶ್ವಲಿ, ಚಿಪ್ಸು ಮತ್ತು ಕೇಕು, ಚಾಕ್ಲೇಟ್ಸು, ಆಮೇಲೆ ಪಾಸ್ತಾ, ಗಾರ್ಲಿಕ್ ಬ್ರೆಡ್ ಎಲ್ಲ ತಿಂದರು ಎಂಜಾಯ್ ಮಾಡೋದು ಅವ್ರಿಗೆ ತುಂಬ ಇಷ್ಟ ಆಯಿತು. ಇಲ್ಲ ಆಂಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಡ್ಯಾನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಸುತ್ತಾಗಿ ಮಾಡ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ನೋಡಿ ಕಣ್ಣು ದೃಷ್ಟಿಯಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಯಾಕಂದರೆ ಹೋದೆ ಜಿಮ್ಮಿಗೆ ಹೋಗಿ ಇವತ್ತು ನೋಡಿ ಕಮ್ಮಿ ವೆಯ್ಟ್ ಹಾಕೊಂಡು ವೆಯ್ಟ್ ಲಿಫ್ಟ್ ಮಾಡೋಕ್ಕೋದ್ರೆ ಕಳಕ್ಕಂತು ನನಗೆ ಬ್ಯಾಕಲ್ಲಿ ಸ್ವಲ್ಪ. ಸೊ ಆದರೂ ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್ ಅಲ್ವ, ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಅದಾದಮೇಲೂ ಬಂದು ಇದು ಗ್ಯಾಸ್ಗೇನೋ ಆಗುತ್ತೆ ಅಂದ್ಬಿಟ್ಟು ಬಂದು ಮತ್ತೆ ಅಗೇನ್ ಮಾಡಿ ಸ್ವಲ್ಪ ಇಟ್ಕೊಂಡಂಗೆ ಆಗ್ತಾಯಿತ್ತು. ಸೊ ಅಲ್ಲಿ ಇದು ಬಂದಿತ್ತು ರೇನ್ಬೋದು ಹಾಕೊಂಡು ಮಾಡ್ತಾಯಿದ್ದೆ. ಸೊ ಅದು ಮಾಡ್ಕೊಂಡು ಮನೆಗೆ ಬಂದೆ. ಮಾಡ್ಕೊಂಡು ಬಂದಾದ್ಮೇಲೆ ಬರ್ತಾ ಪೇಯ್ನ್ ಜಾಸ್ತಿನೇ ಆಗೋಯ್ತು. ಮನೆಗೆ ಬಂದು ಫ್ರೂಟ್ ತಿಂದೆ. ಈವ್ನಿಂಗ್ ಅಷ್ಟರಲ್ಲಿ ನನಗೆ ಬೆನ್ನು ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಹಿಂದಿನ ದಿನ ಬೇರೆ ಎಲ್ಲ ತಿಂದಿದ್ವಲ್ಲ, ಸೊ ಅದ್ರದ್ದು ಗ್ಯಾಸು ಎಲ್ಲ ಅದು ಮಸಲ್ಲು ಸ್ಪ್ಯಾಸಮ್ ಥರ ಆಗಿರುತ್ತೆ. ಸೊ ಅದಕ್ಕೆ ಫಿಸಿಯೋಥೆರಪಿ ಆಗಬೇಕು ಅಥವಾ ಮನೆಯಲ್ಲೇ ಉಪ್ಪಿನ ಶಾಖ ಅದೆಲ್ಲ ಮಾಡ್ಕೊಳ್ಳೋದು, ಆ ಥರ ಮಾಡಿಕೊಂಡೆ. ಅದೆಲ್ಲ ಮಾಡ್ಕೊಂಡು ನನ್ನ ಮಗ ಮಾಡಿಕೊಡ್ತೀನಿ, ದೊಡ್ಡ ಮಗ ನಮ್ಮ ಮನೆಯವ್ರು ಮಾಡಿಕೊಟ್ರು. ಸೊ ಅದಾದಮೇಲೆ ಮತ್ತೆ ಇದು ಇತ್ತು ಏನಪ್ಪ, ನೆಕ್ಸ್ಟ್ ಡೇ ಎದ್ದು ಪೋಸ್ಟ್ ಆಫೀಸ್ಗೆ ಒಂದು ಆರ್ಡ್ರ್ ಬಂದಿದ್ದು 4 ಸಾರಿದು ಪೋಸ್ಟ್ ಮಾಡೋಣ ಅಂತ ಹೋದರೆ ಸರ್ವರ್ ಡೌನು. ಮತ್ತೆ ಮನೆಗೆ ವಾಪಸ್ ಬಂದು ಪಲಾವ್ ಮಾಡಿದೆ. ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲ ತರಕಾರಿ ಸೇರಿಸಿ ಪಲಾವ್ ಮಾಡಿದೆ. ಪಲಾವ್ ಬೇರೆ ನನ್ನ ಫೇವ್ರೇಟ್ ಅಲ್ವಾ, ಸೊ ಹಾಗಾಗಿ ಅಚ್ಚುಕಟ್ಟಾಗಿ ತಿಂದೆ. ಸೊ ಯಾರು ಇಲ್ಲಾಂದರೆ ಪಲಾವ್ ತಿನ್ನೋಕೆ ನಂಗೆ ಒಳ್ಳೆ ಮಜಾ ಬರುತ್ತೆ. ಸೊ ನನ್ನ ಮಕ್ಕಳಿಗೆಲ್ಲ ಬೇರೆ ಏನಾರು ಮಾಡಿದರೆ ಸ್ಪೆಷಲಾಗಿ. ಸೊ ಪಾಸ್ತಾ ಬೇರೆ ಉಳ್ಕೊಂಬಿಟ್ಟಿತ್ತು ಸ್ವಲ್ಪ. ಸೊ ಮಕ್ಕಳೆಲ್ಲ ಪಾಸ್ತಾನು ತೊಗೊಂಡೋದ್ರು ಸ್ಕೂಲ್ಗೆ, ಅದನ್ನೇ ತೊಗೊಂಡೋದ್ರ ಜೊತೆ ಸ್ವಲ್ಪ ಫ್ರೂಟ್ಸು ಗಿಡ್ಸು ಎಲ್ಲ ಹಾಕ್ಕೊಟ್ಟೆ. ಅಲ್ಲಿ ದಿನಕ್ಕೆ ಅಷ್ಟು ಆಯ್ತು. ಆದಮೇಲೆ ಇದು ನೆಕ್ಸ್ಟ್ ಡೇ 4th ಐ ಥಿಂಕ್ 5ನೇ ತಾರೀಕು ಅನ್ಕೋತೀನಿ ನಾನು. ಸೊ ನಾನು ಏನು ಮಾಡಿದೆ, ಇವತ್ತು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಹೋದೆ. ಬಟ್ ಚಿಯಾ ಸೀಡನ್ನು ಗ್ರೈಂಡ್ ಮಾಡಿಬಿಟ್ಟೆ ನಾನು ಬನಾನಾ ಜೊತೆಗೆ. ಅದು ಯಾಕೋ ಟೇಸ್ಟ್ ಚೆನ್ನಾಗಾಗಲಿಲ್ಲ. ಸೊ ಅದಾದಮೇಲೆ ಮತ್ತೆ ಬನಾನಾ ತಿಂದ್ಕೊಂಡು ಅದನ್ನು ಹಾಕ್ಬಿಟ್ಟು ಒಂದು ಕಡೆಗೆ ಬನಾನಾ ತಿಂದ್ಕೊಂಡು ನಾನು ಹೋದೆ ಜಿಮ್ಮಿಗೆ. ಜಿಮ್ಮವ್ರು ಕೊಟ್ಟು ಅದು ಒಂದು ನೆಕ್ಸ್ಟ್ ಡೇ ಹಿಂದಿನ ದಿನ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ ಒಂದಿನ. ಯಾಕೆಂದರೆ ಬೆನ್ನು ನೋವಾಗ್ಬಿಟ್ಟಿತ್ತಲ್ಲ, ಬೆನ್ನು ಇನ್ನೂ ನೋವು ಇಟ್ಕೊಂಡೇ ಇತ್ತು 2 ದಿನ. ನಂಗೆ ಭಾಳ ಕಷ್ಟ ಆಯಿತು. ಅದಾದಮೇಲೆ ಬರ್ತಾ ಚಿಕನ್ ತೊಗೊಂಡು ಬಂದು ಬ್ರೇಕ್ಫಾಸ್ಟು ಎಗ್ಗು ಮತ್ತು ರೈಸ್ ತಿಂದೆ, ಅದು ಪೋಹಾ ತಿಂದೆ. ಆದಮೇಲೆ ಈ ಬ್ಲೌಸ್ ತರಿಸಿದೆ ನಾನು ಮೀಶೋನಲ್ಲಿ, ತುಂಬ ಕಮ್ಮಿ ರೇಟಿಗೆ ಸಿಕ್ಕಿದೆ. ಗೆಸ್ ಮಾಡಿ ಪ್ರೈಸ್ನ ಹೇಳ್ತೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಚಿಕನ್ ಸಾರು ಮತ್ತು ಜೋಳದ ರೊಟ್ಟಿ ಮಾಡಿದೆ, ತಿಂದೆ. ಯಾಕೆಂದರೆ ಆಗಲೇ ಒಂದು 10 ಡೇಸ್ ಆಗಿತ್ತು ಚಿಕನ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಚಿಕನ್ ಇಲ್ಲಾಂದ್ರೆ ನಡೆಯೋಂಗಿಲ್ಲ, ನಮಗೆ ಬೇಕೇ ಬೇಕು ಪ್ರೋಟೀನ್ಗಾಗಿ ಅಟ್ಲೀಸ್ಟ್. ಆಮೇಲೆ ನಂಗೆ ಇಷ್ಟನೂ ಕೂಡ ನಾನ್ ವೆಜ್ ಇಲ್ಲಾಂದರೆ ತುಂಬ ಬೋರ್ ಆಗುತ್ತೆ. ಬಟ್ ಏನು ಮಾಡೋದು, ಡೈರಿನೂ ತಿನ್ನೋಕ್ಕಾಗಲ್ಲ. ಅದಾದಮೇಲೆ ತುಪ್ಪ ತುಂಬ ಕೆನೆ ಸ್ಟೋರ್ ಆಗೋಗಿತ್ತು. ಸೊ ಅದನ್ನು ತೆಗೆಯೋಣ, ಇನ್ನು ವಾಸನೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ತೆಗಿತಾದಾದ್ಮೇಲೆ ನನ್ನ ಮಗ ಸ್ಟಾರ್ಟ್ ಮಾಡಿಕೊಂಡು ನನಗೆ ಕೇಕ್ ಬೇಕು. ನೋಡಿ ಮನೆಯಲ್ಲಿ ಕೇಕು ಬರ್ಡೇ ಆಗಿ 2 ದಿನ ಆಗಿದೆ. ಆದರೂ ಈಗ ಕೇಕ್ ನಾನು ಮಾಡೋ ಕೇಕೇ ಬೇಕು. ನಾನು ಮಾಡೋ ಕೇಕ್ ಅಂದರೆ ತುಂಬಾ ಇಷ್ಟ ಚಿಕ್ಕವನಿಗೆ. ಸೊ ಕೇಕ್ ಮಾಡಮ್ಮ ಅಂತ ಹಿಡ್ಕೊಂಡ ನೋಡಿ. ಆ ಒಂದು ಬೆನ್ನು ನೋವೆಲ್ಲೇ ಆದರೂ ಮಾಡಿದೆ. ಅವ್ನು ಇಟ್ಕೊಂಡ್ರೆ ಒಂದ್ಸಲ ಬಿಡೋಲ್ಲ ಅವನು, ಆ ಥರ ಇದ್ದಾನೆ ಚಿಕ್ಕವನು ಸ್ವಲ್ಪ. ಸೊ ಮಾಡಿಕೊಟ್ಟೆ ಪಾಪ ಅವನು ಯಾಕೆಂದರೆ ತಿಂತಾನೆ, ಇಷ್ಟಪಟ್ಟು ಎಂಜಾಯ್ ಮಾಡ್ತಾನೆ. ಸೊ ಬೆಣ್ಣೆ ತೆಗೆದು ಆಲ್ಮೋಸ್ಟ್ ನೋಡಿ ಒಂದು 2 kg ಅಷ್ಟು ಬೆಣ್ಣೆ ಬಂದಿತ್ತು ನಂಗೆ. ಅಷ್ಟು ಕೆನೆ ಏನು ತುಂಬ ಹೆವಿ ಬಂದಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂತು ಕೆನೆ. ಅದಾದಮೇಲೆ ಕಾಯಿಸ್ದೆ. ಅದಾದಮೇಲೆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿಂದು ಮತ್ತು ಕೇಕ್ ಮಾಡಿಕೊಟ್ಟೆ. ಅವ್ನು ಎಂಜಾಯ್ ಮಾಡ್ತಾರೆ. ಅದು ಸ್ಪೂನ್ ಎಂಥ ಸ್ಪೂನ್ ಅಂದರೆ ಅಂಥ ಸ್ಪೂನ್ ತೊಗೊಂಡು ಕೂತಿದ್ದಾನೆ. ಸೊ ಅದಾದಮೇಲೆ ನಾನು ಅದನ್ನು ಕಾಫಿ ಜೊತೆಗೆ, ನೀವು ಕೇಕ್ನ ಆಲ್ವೇಸ್ ಕ್ರೀಮ್ದಲ್ಲ ಪ್ಲೇನ್ ಕೇಕನ್ನು ನೀವು ಕಾಫಿ ಜೊತೆ ತಿನ್ನಿ, ಅದರ ಮಜಾನೇ ಸೂಪರ್ ಆಗಿರುತ್ತೆ. ಕೇಳ್ಬೇಡಿ, ನೆಕ್ಸ್ಟ್ ಲೆವೆಲ್ ಅಂತಲೇ ತಿಳ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ. ಹಿಂಗೆ ನೋಡಿದ್ರೆ ಬಾಯಿ ನೀರು ಬರ್ತದೆ. ಬಟ್ ದೆರ್ ಇಸ್ ನೋ ವೇ. ಈಗ ವೆಯ್ಟ್ ಲಾಸ್ ಮಾಡೋದೇ ಬಹಳ ಒಂದು ಟಾಸ್ಕ್ ಆಗೋಗಿದೆ ನನಗೆ, ಬಿಗ್ಗೆಸ್ಟ್ ಟಾಸ್ಕು. ಅದಾದಮೇಲೆ ನೆಕ್ಸ್ಟು ಡೇ ಆ್ಯಸ್ ಯೂಶ್ವಲ್ ವಾಕಿಂಗ್ ಹೋದೆ. ವಾಕಿಂಗ್ ಹೋಗ್ಬಿಟ್ಟು ತುಂಬ ಚೆನ್ನಾಗಿತ್ತು, ಬಿಸಿಲು ಬೇರೆ ಬರ್ತಾಯಿತ್ತು. ಸೊ ವಾಕಿಂಗ್ ಮಾಡಿಕೊಂಡು ಹೋದೆ. ಕೂದಲಿಲ್ಲ, ಐ ಮಿಸ್ಸಿಂಗ್ ಮೈ ಹೇರ್, ಲಾಂಗ್ ಹೇರ್ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಐ ಡೋಂಟ್ ನೋ ಸಮಥಿಂಗ್, ಈ ವರ್ಷನೇ ಚೆನ್ನಾಗಿಲ್ಲ ನನಗೆ, ಹಂಗಾಗ್ಬಿಟ್ಟಿದೆ. ಅದಾದಮೇಲೆ ಇವತ್ತು ನನ್ನ ಮಕ್ಕಳು ಪಾವ್ ಭಾಜಿ ಕೇಳಿದರು. ಸೊ ಹಾಗಾಗಿ ಬ್ರೆಡ್ ಬೇರೆ ತುಂಬ ಉಳ್ಕೊಂಬಿಟ್ಟಿದ್ದು ಮನೆಯಲ್ಲಿ. ಸೊ ಹಾಗಾಗಿ ಅವ್ರುಗಳಿಗೆ ಪಾವ್ ಭಾಜಿ ಮಾಡಿಕೊಟ್ಟೆ, ತೊಗೊಂಡೋದ್ರು. ಎಲ್ಲ ವೆಜಿಟೇಬಲ್ ಎಲ್ಲ ಇರುತ್ತೆ. ಸೊ ನಾನು ಅದಕ್ಕೆ ರೊಟ್ಟಿ ಮಾಡ್ಕೊಂಡು ತಿಂದೆ. ಮತ್ತು ಪಾವ್ ಭಾಜಿ ಏನು ಸಖತ್ತಾಗಿ ಬಂದಿತ್ತು ಅಂತ ಕೇಳಬೇಡಿ, ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ತಿಂದು ಎಂಜಾಯ್ ಮಾಡಿದೆ ನಾನು. ಸೊ ಅವತ್ತೆಲ್ಲ ದಿನ ಪೂರ್ತಿ ಇದೇನೇ ನಡೀತು. ಸೊ ಒಂದು ಹಾಸ್ಪಿಟಲ್ ಜರ್ನಿ ನಡೀತು ಕೇಳಬೇಡಿ, ನಮ್ಮನೆ ಅಷ್ಟೂ ನಡೀತು. ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಅದೇ ಹೇಳಿದ್ನಲ್ಲ, ನನ್ನ ಹೊಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು. ಗ್ಯಾಸ್ ಆಗುತ್ತೆ, ಒಂದ್ಸಲ ಲೂಸ್ ಮೋಷನ್ ಥರ, ಒಂದ್ಸಲ ಕಾನ್ಸ್ಟಿಪೇಷನ್ ಥರ, ಇದೆಲ್ಲ ನಡೀತಾ ಇತ್ತಲ್ಲ, ಲಾಂಗ್ ಟರ್ಮಿಂದ ನಡೀತಾ ಇದೆ. ನಾನು ದಾಪೋಲಿಗೆ ಹೋದ್ಮೇಲಿಂದ, ಅಂದರೆ ನಾನು ಟ್ರಿಪ್ಗೆ ಹೋಗಿ ಬಂದಮೇಲಿಂದ ನನ್ನ ಹೊಟ್ಟೆ ಸರಿಗೆ ಆಗ್ತಿಲ್ಲ ಅಂತ. ಸೊ ಎನಿವೇ ಈಗ ನಾನು ಅಟ್ಲೀಸ್ಟ್ ಲೆಟ್ ಮಿ ಗೋ ಟು ಡಾಕ್ಟರ್ ಆ್ಯಂಡ್ ಫೈಂಡ್ ಔಟ್ ದ ರೀಸನ್ ಅಂತ ಹೋಗೇ ಬಿಟ್ಟೆ ನಾನು.
ಸೊ ಹೋದರೆ ಡಾಕ್ಟ್ರ್ ಅಂದರು ಇನ್ಫೆಕ್ಷನ್ ಆದಮೇಲೆ, ಅಂದರೆ ಯಾವಾಗ ಇನ್ಫೆಕ್ಷನ್ ಆದಮೇಲೆ ಪೋಸ್ಟ್ ಇನ್ಫೆಕ್ಷನ್ ಆದಮೇಲೆ ಉಳ್ಕೊಳ್ಳುತ್ತಂತೆ. ಅದಕ್ಕಂದ್ರೆ ಪೋಸ್ಟ್ IBS ಅಂತ, ಅಂದರೆ ಇನ್ಫೆಕ್ಷನಿಂದ ಅದು ಉಳ್ಕೊಂಬಿಟ್ಟಿರುತ್ತೆ. ಸೊ ಅದನ್ನು ಮಾಡೋಕ್ಕೆ ಒಂದು 15 ದಿನ ಲ್ಯಾಕ್ಟೋಬೆಸಿಲಸ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅಂದರೆ ಮೊಸರು ಏನು ತಿಂತೀರೋ ಅದೇ ಒಂದು ಬ್ಯಾಕ್ಟೀರಿಯಾ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು 15 ದಿನಕ್ಕೆ ಕೊಟ್ಟಿದ್ದಾರೆ. ಬೆಳಗ್ಗೆ ಒಂದು ಸಂಜೆ ಒಂದು ತೊಗೋಬೇಕು ಆಯ್ತು. ಅದಾದಮೇಲೆ ಮನೆಗೆ ಬಂದು ಟ್ಯಾಬ್ಲೆಟ್ ತೊಗೊಳ್ಳೇಬೇಕು, ಈ ಹೆವಿ ಊಟ ತಿನ್ನೋದು ಬೇಡ ಅಂದ್ಬಿಟ್ಟು ಸೂಪ್ ಕುಡಿದೆ. ಸೂಪ್ ಮಾಡ್ಕೊಂಡೆ, ಅದರಲ್ಲಿ ಬೆಂಡೆಕಾಯಿ ಏನು ತರಕಾರಿ ಸಿಕ್ತು ಅದನ್ನು ಹಾಕ್ತೀನಿ, ಸೂಪ್ ಥರ ಮಾಡ್ಕೊಂಡು ತಿಂದೆ ಕುಡಿದೆ. ಅದಾದಮೇಲೆ ಅಗೇನ್ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಜಿಮ್ಮಿಂದ ಬಂದು ಆ್ಯಪಲ್ ಮತ್ತು ಬನಾನಾ ತಿನ್ಕೊಂಡೆ. ಸ್ಮೂದಿ ಮಾಡೋಕ್ಕೆ ಹಾಲಿಲ್ಲ ಅನ್ಕೋತೀನಿ ಅವಾಗ ಅದಕ್ಕೆ ಡೈರೆಕ್ಟಾಗಿ ಅದನ್ನೇ ತಿಂದೆ. ಸೊ ಯಾವಾಗ ಎಗ್ ಇರುತ್ತೋ ಆಗ ಈಸಿ ನನಗೆ ಎಗ್ ಮಾಡ್ಕೊಂಡು ತಿನ್ಬಿಡ್ತೀನಿ ನಾನು. ನನ್ನೊಂದು ಎನರ್ಜಿ ಎಲ್ಲ ಉಳ್ಕೊಳ್ಳುತ್ತೆ, ಬೇರೆ ಏನು ತಿನ್ನೋ ಅವಶ್ಯಕತೆ ಇಲ್ಲ. ಎಗ್ ಜೊತೆಗೆ ವೆಜಿಟೇಬಲ್ ಹಾಕೊಂಡು ತಿಂದರೆ ಮುಗೀತು ಬ್ರೇಕ್ಫಾಸ್ಟು. ಎಗ್ಗು ಯಾವತ್ತು ತಿನ್ನಂಗಿಲ್ಲ, ಫ್ರೈಡೇ ಇದ್ದರೆ ಮಾತ್ರ ನಾನು ಆವತ್ತಿನ ದಿನ ನನಗೆ ಈ ಸ್ಮೂದಿನೇ ಗತಿ ಆಗುತ್ತೆ. ಸೊ ಅಲ್ಲಿ ಶುಕ್ರವಾರ ಪೂಜೆ ಆಯಿತು. ಪೂಜೆ ಆದಮೇಲೆ ನೆಕ್ಸ್ಟು ತಾಲಿಪಟ್ಟು, ಮಹಾರಾಷ್ಟ್ರೀಯನ್ ತಾಲಿಪಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೇನು ಜೀರಾ ಮತ್ತು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಕುಟ್ಕೊಂಡು ತೊಗೋಬೇಕು. ಓವನು ಹಾಕ್ಕೊಬೇಕು. ಅದಕ್ಕೆ ತುರಿದಿರೋಂಥ ಸೋರೆಕಾಯಿ ಜೊತೆಗೆ ಸ್ವಲ್ಪ ಆನಿಯನ್ನು ಮತ್ತು ತಾಲಿಪಟ್ಟದ ಆಟನೇ ಸಿಗುತ್ತೆ, ಅದನ್ನೇ ತಂದಿದ್ದೆ ನಾನು. ಅದನ್ನು ಹಾಕ್ಕೊಂಡು ತಾಲಿಪಟ್ಟು ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಟೊಮೆಟೊ ಬೇರೆ ಒಂದು 2-3 kg ತಂದುಬಿಟ್ಟಿದ್ವಿ. ಸೊ ಬರ್ಡೇನಲ್ಲಿ ಬೇಕಾಗುತ್ತೆ ಟೊಮೆಟೊ ಪಾಸ್ತಾ ಮಾಡೋಣ ಅಂತ. ಬಟ್ ಮಕ್ಳು ಹೇಳಿದ್ರು ವೈಟ್ ಪಾಸ್ತಾ. ಸೊ ಹಾಗಾಗಿ ಆ ಟೊಮೆಟೊನ ನಾನು ಕೆಚಪ್ ಮಾಡಿಬಿಟ್ಟೆ. ಸಖತ್ತಾಗಿ ಬಂದಿತ್ತು ಕೆಚಪ್ಪು. ಸೊ ಅದನ್ನು ಮಾಡ್ದಂಗೆ ಆಯಿತು. ಒಂದು ಕಡೆ ಸ್ಟೋರ್ ಇದೆ. ಸೊ ಇದನ್ನು ಇದೊಂದು ಕಡೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಕೆಲಸಗಳು ಇಷ್ಟು ಕೇಳಬೇಡಿ. ಆರ್ಡ್ರ್ ಕೊಡೋಕೆ ಹೋಗಬೇಕು, ಡೆಲಿವರಿ ಮಾಡೋಕ್ಕೆ ಹೋಗಬೇಕು, ಅಥವಾ ಬರ್ತಿರ್ತಾರೆ ನೋಡ್ತಿರ್ತಾರೆ. ಸೊ ಹಾಗಾಗಿ ತುಂಬ ಬ್ಯುಸಿ ಆಗಿಬಿಡ್ತೀನಿ ಒಂದೊಂದು ಸಲ. ಅಷ್ಟಿಷ್ಟು ಬ್ಯುಸಿ ಅಂತ ಕೇಳಬೇಡಿ. ಸೊ ಅದಾದಮೇಲೆ ತಾಲಿಪಟ್ಟು ಅಂತೂ ಹೆಂಗಿತ್ತು ಅಂತ ಕೇಳಬೇಡಿ, ಸಕ್ಕತ್ತಾಗಿತ್ತು. ಬಟ್ಟು ಮಾಡೋಕ್ಕೆ ಟೈಮ್ ತುಂಬ ಬೇಕಾಗುತ್ತೆ ಅದಕ್ಕೆ. ಸೊ ಒಂದೊಂದೇ ನಿಧಾನಕ್ಕೆ ಮಾಡಬೇಕು. ಸೊ ಅದಕ್ಕೆ ಚಟ್ನಿ ಪುಡಿ ಅಲ್ಲ, ಅದ್ರ ಜೊತೆಗೆ ಇದು ಮಾಡ್ಕೊಂಡಿದ್ದೀನಿ, ತೇಚ ಅಂತ ಹೇಳ್ತಾರೆ. ಇದನ್ನು ಒಂದಿನ ನಾನು ರೆಸಿಪಿ ತೋರಿಸ್ತೀನಿ. ಮಹಾರಾಷ್ಟ್ರನಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಎಣ್ಣೆನ ಹುರಿದು ಅದನ್ನು ಕುಟ್ಟಬೇಕು ಅದನ್ನು. ಸೊ ಅದನ್ನು ಗ್ರೈಂಡಲ್ಲಿ ಮಾಡಬಾರ್ದು. ಸೊ ಅದು ಮಾಡಿದ್ರೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ತೋರಿಸ್ತೀನಿ ಅನಿಸುತ್ತೆ ರೆಸಿಪಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋನಲ್ಲಿ. ಅಲ್ಲಿವರೆಗೆ ನಮಸ್ಕಾರ. ದಯವಿಟ್ಟು ಎಲ್ಲರೂ ಕೀಪ್ ಸಪೋರ್ಟಿಂಗ್. ಹಾಗೆ ಕೆಲವರು ಫಾಲೋ ಮಾಡ್ತಾರೆ, ಅನ್ಫಾಲೋ ಮಾಡ್ತಾರೆ. ಹಾಗೆ ಮಾಡಬೇಡಿ. ಐ ವಿಲ್ ಸ್ಟಾರ್ಟ್ ಮೈ ವೆಯ್ಟ್ ಲಾಸ್ ಜರ್ನಿ. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ಕೊತೀನಿ. ಯಾಕೆ ಒಂದೇ ಥರ ಇರಲ್ಲ ಲೈಫ್, ಅಂದರೆ ಚೇಂಜ್ ಆಗ್ತಿದೆ, ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ. ಸೊ ನನ್ನ ಫ್ಲಕ್ಚುಯೇಷನ್ ಟೈಮ್ ನಡೀತಾ ಇದೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಸೊ ಇನ್ನು ಮುಂದೆ ಹಾಕ್ತಿರ್ತೀನಿ. ಹಾಗೆ ಯು ವಿಲ್ ಗೆಟ್ ಅ ವೆಯ್ಟ್ ಲಾಸ್ ಜರ್ನಿ ವೀಡಿಯೋ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಎಂಡ್ವರೆಗೆ ನೋಡಿದ್ದೀರಾ ಕಂಪ್ಲೀಟ್ ಅಂತ ನನಗೆ ಕಾಮೆಂಟ್ ಹಾಕಿ. ಥ್ಯಾಂಕ್ ಯು.